ನಮಸ್ತೆ. 13/8/2026 ಗುರುವಾರ. ಇವತ್ತು 6 ಗಂಟೆ 7 ನಿಮಿಷಕ್ಕೆ ಸೂರ್ಯೋದಯ. ಪ್ರಥಮೆ ಇದೆ, ಅಂದರೆ ಅಮಾವಾಸ್ಯೆ ಮುಗಿದು ಪ್ರಥಮ ಬೆಳಿಗ್ಗೆ 6:07ರಿಂದ ರಾತ್ರಿ 8:41ವರೆಗೂ, ಆಮೇಲೆ ದ್ವಿತೀಯ ಬರೋದು. ಹಂಗಾಗಿ ಮುಹೂರ್ತ ಕಾರ್ಯಗಳಿಗೆ ನಕ್ಷತ್ರ ಪ್ರಕಾರ ಏನೋ ಅಲ್ಪ ಸ್ವಲ್ಪ ಪರವಾಗಿಲ್ಲ ಅಂತಂದರೂ ಪ್ರಥಮ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಅದು ಅಲ್ಲದೆ ಇವತ್ತು ಮಖಾ ನಕ್ಷತ್ರ ಧನಕ್ಷಯವನ್ನು ಕೊಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಖಂಡಿತ ಎಚ್ಚರ. ಆಮೇಲೆ ಬರುವಂಥ ಸಮಯ ಪರವಾಗಿಲ್ಲ. ಪುಬ್ಬ ನಕ್ಷತ್ರ ಅದು ರಾತ್ರಿ ಅಂತಂದರೆ ಬೆಳಗಿನ ಜಾವ 4:38 ಮೇಲೆ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳು ಏನು ಅಂತ ನೋಡಿದ್ರೆ, ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತೆಲ್ಲ ಸಿಂಹರಾಶಿ ಇದೆ. ಬೆಳಗ್ಗೆ 6:07ರಿಂದ 11:41ವರೆಗೂ ಮಖಾ ನಕ್ಷತ್ರ 1ನೇ ಪಾದ. ಆ ನಂತರ ಬರೋದು ಮಖಾ ನಕ್ಷತ್ರ 2ನೇ ಪಾದ ಅಂತಂದರೆ ಸಂಜೆ 5:18ವರೆಗೂ. ಆ ನಂತರ ರಾತ್ರಿ 10:57ವರೆಗೂ ಮಖಾ ನಕ್ಷತ್ರ 3ನೇ ಪಾದ. ರಾತ್ರಿ 10:57ನ ಮೇಲೆ ಬೆಳಗಿನ ಜಾವ 4:38ವರೆಗೂ ಮಖಾ ನಕ್ಷತ್ರ 4ನೇ ಪಾದವಿದೆ. ಆ ನಂತರ ಪುಬ್ಬ ನಕ್ಷತ್ರ. ಈ ರೀತಿ ಇವತ್ತಿನ ನಕ್ಷತ್ರ ಪಾದಗಳಿದೆ. ರಾಹುಕಾಲ ಇರೋದು ಮಧ್ಯಾಹ್ನ 1:59ರಿಂದ 3:33. ಯಮಕಂಡ ಕಾಲ ಇರೋದು 6:07ರಿಂದ 7:41. ಇದರಲ್ಲಿ ಇವತ್ತಿನ 100% ಶುಭ ಸಮಯ ನೋಡೋಣ. ಯಾಕೆಂತಂದರೆ ಎಮರ್ಜೆನ್ಸಿಗೆ ಪ್ರಥಮ ಇದ್ದರೂ ಎಮರ್ಜೆನ್ಸಿಗೆ ಬೇಕಾಗುತ್ತದೆ. ಆದ್ದರಿಂದ ಈ ಕಡೆ ಹೋಗೋಣ. ಇದರಲ್ಲಿ 100% ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು, ಮುಹೂರ್ತ ಕಾರ್ಯಗಳು ಬೇಡ. ಇವತ್ತು 7:43ರಿಂದ 10:17, 11:11ರಿಂದ ಮಧ್ಯಾಹ್ನ 2:1, ಸಂಜೆ 4:13ರಿಂದ 5:20, ಸಂಜೆ 6:54ರಿಂದ ರಾತ್ರಿ 8:29, ರಾತ್ರಿ 8:42 ಮೇಲೆ 11:57. ಅದೇ ಥರ ರಾತ್ರಿ 2:04ರಿಂದ ಶುಭವಾಗಿದೆ. ಇದು ಶುಭ ಸಮಯಗಳು ಅಂತ. 100% ಅಶುಭ ಸಮಯವನ್ನು ನೋಡೋಣ. ರಾಹುಕಾಲ ಯಮಕಂಡ ಕಾಲ ಫಸ್ಟೇ ತಿಳಿಸಿದ್ವಿ. ಬೆಳಗ್ಗೆ 10:19ರಿಂದ 11:09 ದುರ್ಮುಹೂರ್ತ. ಮಧ್ಯಾಹ್ನ 1:59ರಿಂದ 3:33ವರೆಗೂ ರಾಹುಕಾಲ. ಅದೇ ಥರ ದುರ್ಮುಹೂರ್ತ ಇರೋದು 3:20 ಮಧ್ಯಾಹ್ನದಿಂದ ಸಂಜೆ 4:11ವರೆಗಿದೆ. ನಕ್ಷತ್ರ ವಿಷಕಟ್ಟಿಕಾ ಕಾಲ ಇರೋದು ಸಂಜೆ 5:22ರಿಂದ 6:52. ಮೃತ್ಯು ಇರೋದು ರಾತ್ರಿ 8:31ರಿಂದ 8:41 10 ನಿಮಿಷ. ಅದೇ ಥರ ರಾತ್ರಿ 11:59ನ ಮೇಲೆ 2 ಗಂಟೆ 2 ನಿಮಿಷದವರೆಗೂ ಮೃತ್ಯು ಇದೆ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿಸೋದು ಅಥವಾ ಕಂಟಿನ್ಯೂ ಆಗೋದು ಏನು ಬೇಕೋ ಅದನ್ನು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.